ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭೂಮಿಕಾ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಸೊ ಇವತ್ತು ಒಂದು ಸ್ಪೆಷಲ್ ಡೇ ನನಗೆ. ಯಾಕೆ ಅಂದರೆ ಇವತ್ತಿಗೆ ನನ್ನ ಮದುವೆ ಆಗಿ 1 ತಿಂಗಳಾಯಿತು. ಸುಮಾರಷ್ಟು ಜನಕ್ಕೆ ಗೊತ್ತಿರುತ್ತೆ ದಟ್ ಲಾಸ್ಟ್ ಮಂತ್ 18th ಅಂದರೆ ಮೇ 18th ನನ್ನ ಮದುವೆ ಆಗಿದ್ದು. ಇನ್ಸ್ಟಾಗ್ರಾಮಲ್ಲಿ ನಾನು ಅವತ್ತಿನ ದಿನವೇ ಪೋಸ್ಟ್ ಹಾಕಿದ್ದೆ, ಬಟ್ ಯಾರಿಗೆಲ್ಲ ಗೊತ್ತಿಲ್ಲ ಹೇಳ್ತಾ ಇದ್ದೀನಿ. ಮೇ 18th ನನ್ನ ಮದುವೆ ಆಗಿದ್ದು. ಇವತ್ತಿಗೆ 1 ತಿಂಗಳಾಯಿತು ನನ್ನ ಮದುವೆ ಆಗಿ. ಸೊ ಮದುವೆ ವೀಡಿಯೋಸ್ ಎಲ್ಲ ಶೂಟ್ ಮಾಡಿ ಇಟ್ಕೊಂಡಿದ್ದೆ ನಾನು, ಕೆಲವೊಂದು ಗ್ಲಿಮ್ಸಸ್, ಬಟ್ ಹಾಕೋಕ್ಕಾಗಿರಲಿಲ್ಲ, ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ. ಆ್ಯಂಡ್ ಐ ಥಾಟ್ ಇವತ್ತು ನಾನು ಅಪ್ಲೋಡ್ ಮಾಡ್ಬೋದು ಬಿಕಾಸ್ 1 ತಿಂಗಳಾಗಿದೆ. ಇದೊಂದು ಸ್ಪೆಷಲ್ ಡೇ. ಸೊ ಸ್ಪೆಷಲ್ ಡೇ ದಿನ ಆ ಒಂದು ಸ್ಪೆಷಲ್ ವಿಡಿಯೋನ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇವತ್ತು ನನ್ನ ಮದುವೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನ್ನ ಮದುವೆ ಈವೆಂಟ್ ಸ್ಟಾರ್ಟ್ ಆಗಿದ್ದು ಫ್ರೈಡೆಯಿಂದ. ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಆ್ಯಂಡ್ ಮಂಡೇ 4 ದಿನ ಕಂಟಿನ್ಯೂಸ್ ಆಗಿ ವೆಡ್ಡಿಂಗ್ ಈವೆಂಟ್ಸ್ ಇತ್ತು ಬ್ಯಾಕ್ ಟು ಬ್ಯಾಕ್. ಸೊ ಫಸ್ಟ್ ಡೇ ಅಂದರೆ ಫ್ರೈಡೇ ಹಳದಿ ಇತ್ತು, ಮತ್ತು ದೇವರ ಸಮಾರಾಧನೆ ಅಂದರೆ ಮನೆಯಲ್ಲಿ ಹೋಮ ಮತ್ತು ಹೂವಿಳ್ಯ ಎಲ್ಲ ಇರುತ್ತೆ. ನೆಕ್ಸ್ಟ್ ಸ್ಯಾಟರ್ಡೇ ಬಂದು ಬೆಳಿಗ್ಗೆ ವರಪೂಜೆ ಮತ್ತು ಸಂಗೀತ, ಅದಾದಮೇಲೆ ಸಂಜೆ ರಿಸೆಪ್ಷನ್. ಸಂಡೇ ದ ಮೇನ್ ವೆಡ್ಡಿಂಗ್ ಡೇ, ದಟ್ ಈಸ್ ಮುಹೂರ್ತಮ್ ಇತ್ತು. ಅದಾದಮೇಲೆ ಮಂಡೇ ಸತ್ಯನಾರಾಯಣ ಪೂಜೆ, ಅದು ಹುಡುಗನ ಮನೆ ಕಡೆಯವ್ರು ಮಾಡೋದು. ಸೊ ಇಷ್ಟು ನನ್ನ ಮದುವೆನಲ್ಲಿ ಆದಂತಹ ಈವೆಂಟ್ಸ್, ಅದೆಲ್ಲದನ್ನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ನೀವು ನೋಡ್ತಾ ಇರೋದು ಥರ್ಸ್ಡೇ ದಿನದ ವ್ಲಾಗು. ಥರ್ಸ್ಡೇ ರಿಲೇಟಿವ್ಸ್ ಎಲ್ಲ ಬಂದರು. ಸಂಗೀತ್ಗೆ ಅಂತ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನೆಂಟರೆಲ್ಲ ಹಾಗೆ ಕುತ್ಕೊಂಡು ಮಾತಾಡಿಕೊಂಡು ಮಜಾ ಮಾಡ್ತಾ ಇದ್ದಾರೆ. ಥರ್ಸ್ಡೇ ಮಧ್ಯಾಹ್ನದ ಮೇಲೆ ಮೆಹಂದಿ ಈವೆಂಟ್ ಇತ್ತು. ಮೆಹಂದಿ ಈವೆಂಟ್ ಅಂತ ಏನು ಪ್ರಾಪರಾಗಿರಲಿಲ್ಲ, ಜಸ್ಟ್ ಮೆಹಂದಿ ಹಾಕಕ್ಕೆ ಬಂದಿದ್ರು, ಮೆಹಂದಿ ಹಾಕಿಸ್ಕೊಂಡ್ವಿ. ತುಂಬಾ ಸಿಂಪಲ್ಲಾಗಿ ಮಾಡಿದ್ವಿ. ಜಸ್ಟ್ ನಾವು ಮೊಬೈಲಲ್ಲೇ ಫೋಟೋಸ್, ವೀಡಿಯೋಸ್, ರೀಲ್ಸ್ ಆ ಥರ ಮಾಡಿದ್ವಿ. ಮನೆಯಲ್ಲಿ ಎಲ್ಲರೂ ಯಾರ್ಯಾರು ರಿಲೇಟಿವ್ಸ್ ಬಂದಿದ್ರು ಅವರೆಲ್ಲರೂ ಮೆಹಂದಿ ಹಾಕ್ಸ್ಕೊಂಡ್ರು. ಟೋಟಲಾಗಿ 3 ಜನ ಬಂದಿದ್ದರು ಮೆಹಂದಿ ಹಾಕೋದಕ್ಕೆ ಅಂತ. ಬ್ರೈಡಲ್ಲಿಗೆ ಒಬ್ಬರು ಮತ್ತು ರಿಲೇಟಿವ್ಸ್ಗೆಲ್ಲ ಹಾಕೋಕ್ಕೆ ಒಬ್ಬರು ಬಂದಿದ್ದರು. ತುಂಬಾ ಚೆನ್ನಾಗಿ ಹಾಕಿದ್ರು ಮೆಹಂದಿ. ನನಗಂತೂ ತುಂಬಾ ಇಷ್ಟ ಆಯಿತು. ಇವಾಗ ನಿಜವಾದ ಶಾಸ್ತ್ರಗಳು ಶುರುವಾಗ್ತಾ ಇದೆ ನನ್ನ ಮದುವೆದು. ಇದು ಫ್ರೈಡೇ ಬೆಳಗ್ಗೆ ಆದಂತಹ ಶಾಸ್ತ್ರ. ಬೆಳಗ್ಗೆ 6:30, 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಿದ್ದು. ಅಕ್ಷತ್ ವೀಳ್ಯ ಅಂತ ಅಂದರೆ ಎಣ್ಣೆ ಶಾಸ್ತ್ರ ಮಾಡ್ತಾರೆ. ಹುಡುಗಿ ಮತ್ತು ಅಪ್ಪ, ಅಮ್ಮ ಮತ್ತು ಕಳ್ಶ್ಕಿತಿ 4 ಜನನೂ ಹಸೆಮಣೆ ಮೇಲೆ ಕೂರಿಸಿ ಕುಂಕುಮ ಇಟ್ಟು ಎಣ್ಣೆ ಶಾಸ್ತ್ರ ಮಾಡ್ತಾರೆ. ಇದಾದಮೇಲೆ ಹಳದಿ ಶಾಸ್ತ್ರ ಇತ್ತು. ಮನೆಯಲ್ಲಿ ಹಿರಿಯರು ಯಾರ್ಯಾರು ಇರ್ತಾರೆ, ನಮ್ಮ ಅಜ್ಜಿ, ಅವ್ರ ತಂಗೀರು ಮತ್ತು ನಮ್ಮ ಅತ್ತೆ ಎಲ್ಲರೂ ಬಂದಿದ್ದರು. ಅವರೆಲ್ಲರೂ ಎಣ್ಣೆ ಹಚ್ಚಿ ಅರಿಶಿನ ಹಚ್ತಾರೆ. ಎಣ್ಣೆ ಶಾಸ್ತ್ರ ಆದಮೇಲೆ ಹಳದಿ ಈವೆಂಟ್ ಇತ್ತು. ಹಳದಿ ಈವೆಂಟ್ ಆ್ಯಕ್ಚುಲಿ
ನಮ್ಮನೇಲಿ ಮತ್ತು ಕೇಶವ್ ಅವ್ರ ಮನೇಲಿ ಸಪ್ರೇಟಾಗಿ ಮಾಡಿದ್ದು. ಬಟ್ ಈ ವಿಡಿಯೋದಲ್ಲಿ ಎರಡನ್ನೂ ಮರ್ಜ್ ಮಾಡಿ ಎಡಿಟ್ ಮಾಡಿದ್ದಾರೆ. ಸೊ ಆ ವಿಡಿಯೋನೇ ನಾನು ಹಾಕಿರ್ತೀನಿ. ಸೊ ಇಬ್ಬರ ಮನೆಯಲ್ಲೂ ಯಾವ ಥರ ಹಲ್ದಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೋಡ್ಬೋದು ನೀವು. ಆ್ಯಂಡ್ ಇದ್ರದ್ದು ಒರಿಜಿನಲ್ ವಿಡಿಯೋನ ನಾನು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಇದರಲ್ಲಿ ನಾನು ಒರಿಜಿನಲ್ ವಿಡಿಯೋನ ಹಾಕೋಕ್ಕಾಗಲ್ಲ, ಬಿಕಾಸ್ ಕಾಪಿರೈಟ್ಸ್ ಬರುತ್ತೆ ಸಾಂಗಿಗೆ. ಸೊ ಹಾಗಾಗಿ ನಾನು ಜಸ್ಟ್ ವಿಡಿಯೋ ಹಾಕಿರ್ತೀನಿ. ವಿತ್ ಆಡಿಯೋ ಒರಿಜಿನಲ್ ಸಾಂಗ್ ಬೇಕಂದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನೀವು ಚೆಕ್ ಮಾಡ್ಬೋದು. ಹಳದಿ ಶಾಸ್ತ್ರ ಆದಮೇಲೆ ದೇವತಾ ಕಾರ್ಯ ಶುರುವಾಯಿತು. ಅದು ಮನೆಯಲ್ಲೇ ಮಾಡಿದ್ದು. ಚಪ್ರ ಪೂಜೆ ಆದಮೇಲೆ ದೇವತಾ ಕಾರ್ಯ ಅಂದರೆ ಮನೆಯಲ್ಲಿ ಗಣಪತಿ ಹೋಮ ಮತ್ತು ಇನ್ನೂ ಹಲವಾರು ತರಹದ ಹೋಮಗಳನ್ನು ಮಾಡ್ತೀವಿ. ಅದಾದಮೇಲೆ ಹೂವಿಳ್ಯ ಇರುತ್ತೆ. ಸೊ ಫ್ರೈಡೇ ದೇವ್ರ ಸಮಾರಾಧನೆ ಆದಮೇಲೆ ಅಷ್ಟೇ, ಅಲ್ಲಿಗೆ ಇವೆಂಟ್ ಮುಗೀತು. ಅದಾದಮೇಲೆ ನೆಕ್ಸ್ಟ್ ಡೇ ಸ್ಯಾಟರ್ಡೇ ಬೆಳಿಗ್ಗೆ ನಾವೆಲ್ಲರೂ ಚೌಟ್ರಿಗೆ ಹೊರಟ್ವಿ. ಬೆಳಿಗ್ಗೆ ಪೂಜೆ ಇತ್ತು, ಅದಾದಮೇಲೆ ಸಂಗೀತ ಇತ್ತು ಆ್ಯಂಡ್ ಈವ್ನಿಂಗ್ ರಿಸೆಪ್ಷನ್. ಸೊ ಇವಾಗ ಎಲ್ಲರೂ ರೆಡಿಯಾಗಿ ಚೌಟ್ರಿಗೆ ಹೊರಟಿದ್ದೀವಿ. ಮೇಡಮ್ ಮುಂದೆ ಹೋಗ್ಬೇಡಿ, ಹಿಂದೆ ಬನ್ನಿ. ಈ ಕಡೆ ಇರೋಲ್ಲ, ಸ್ವಲ್ಪ ಹಿಂದೆ ಬನ್ನಿ. ನೋಡಿ ಆ ಕಡೆ ಸವಿತಾ ಸವಿತಾ
ಹುಡುಗನ ಕಡೆಯವ್ರನ್ನ ವೆಲ್ಕಮ್ ಮಾಡಿದ್ದಾದಮೇಲೆ ವರಪೂಜೆ ಸ್ಟಾರ್ಟ್ ಆಯಿತು. ನಾನು ವರಪೂಜೆಗೆ ಈ ಸ್ಯಾರಿ ಉಟ್ಕೊಂಡಿದ್ದೆ. ಇದು ನಮ್ಮ ಮನೆಯಿಂದ ಕೊಡಿಸಿದ ಸ್ಯಾರಿ, ನಮ್ಮ ಅಪ್ಪ ಅಮ್ಮನ ಮನೆಯಿಂದ. ವರಪೂಜೆನಲ್ಲಿ ತುಂಬ ಜಾಸ್ತಿ ಶಾಸ್ತ್ರ ಏನಿರಲ್ಲ, 1 ಅವರ್ಗೆಲ್ಲ ಮುಗ್ದೋಗುತ್ತೆ. ಜಸ್ಟ್ ನಾವು ಹುಡ್ಗಂಗೆ ತಂದಿರೋಂಥ ಬಟ್ಟೆ ಕೊಡ್ತೀವಿ, ಹಸೆಮಣೆ ಮೇಲೆ ಕೂರಿಸಿ, ಮತ್ತು ಹುಡ್ಗನ ಮನೆ ಕಡೆಯವರಿಂದ ನನಗೊಂದು ಸೀರೆ ತಂದಿರ್ತಾರೆ, ಅದನ್ನು ಕೊಡ್ತಾರೆ. ಅದಾದಮೇಲೆ ಇನ್ನು ಕೆಲವೊಂದು ಶಾಸ್ತ್ರಗಳಿರುತ್ತೆ. ಅರ್ಶಿನದ ಪಟ್ನ ಅಂತ ಎಲ್ಲ ಮಾಡಿಸಿರ್ತೀವಿ, ಮತ್ತು ಕೊಬ್ಬರಿ ಬೆಲ್ಲ ತಿನ್ನಿಸೋದು, ಇದೇ ಥರ ಹಲವಾರು ಶಾಸ್ತ್ರಗಳಿರುತ್ತೆ. ಆ್ಯಂಡ್ ಎಂಗೇಜ್ಮೆಂಟಲ್ಲಿ ಏನು ಶಾಸ್ತ್ರ ಮಾಡಿರ್ತೀವಿ ಅದಕ್ಕೆ ತುಂಬಾ ಸಿಮಿಲರ್ ಆಗಿರುತ್ತೆ ವರಪೂಜೆಯಲ್ಲಿ ಮಾಡುವಂತಹ ಶಾಸ್ತ್ರಗಳು. ವರಪೂಜೆ ಆದಮೇಲೆ 12:30 ಅಷ್ಟೊತ್ತಿಗೆ ನಾವು ಸಂಗೀತ್ ಇವೆಂಟ್ನ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಸಂಗೀತ್ ಈವ್ನಿಂಗ್ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು, ಬಟ್ ಈವ್ನಿಂಗ್ ರಿಸೆಪ್ಷನ್ ಇದ್ದಿದ್ದರಿಂದ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ನಾವು ಆಫ್ಟರ್ನೂನೇ ಸಂಗೀತ್ ಮಾಡಿದ್ವಿ. ಸಫಿಷಿಯೆಂಟ್ ಟೈಮೇ ಸಿಕ್ತು, ತುಂಬ ಕಡಿಮೆ ಟೈಮ್ ಆಯಿತು ಅಂತ ಏನಿಲ್ಲ. 1-2 ಅವರ್ಸ್ ಟೈಮ್ ಸಿಕ್ತು ನಮಗೆ ಸಂಗೀತ್ ಇವೆಂಟ್ ಮಾಡೋದಕ್ಕೆ. ತುಂಬ ಚೆನ್ನಾಗಾಯಿತು, ಎಲ್ಲರೂ ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿತ್ತು ನಮ್ಮ ಸಂಗೀತ್ ಇವೆಂಟ್. ನೀವೇ ನೋಡಿ ಕೆಲವೊಂದು ಗ್ಲಿಮ್ಸಸ್. ನೋಡಿದ್ರಿ ಅಲ್ವಾ ಸಂಗೀತನ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ನಾವು ಅಂತ. ಅದಾದಮೇಲೆ ಈವ್ನಿಂಗ್ 7 o'clock ಅಷ್ಟೊತ್ತಿಗೆ ರಿಸೆಪ್ಷನ್ ಇವೆಂಟ್ ಇತ್ತು. ರಿಸೆಪ್ಷನ್ ಇವೆಂಟಿಗೆ ನಾನು ಈ ಥರ ರೆಡ್ ಲೆಹೆಂಗಾ ಹಾಕ್ಕೊಂಡಿದ್ದೀನಿ. ಕೇಶವ್ ವೈಟ್ ಕಲರ್ ಶೇರ್ವಾನಿ ಹಾಕ್ಕೊಂಡಿದ್ದ. ಈ ಥರ ರೆಡಿಯಾಗಿದ್ವಿ ಇಬ್ಬರು. 7:30 ಅಷ್ಟೊತ್ತಿಗೆ ನಾವು ಸ್ಟೇಜ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಈ ಥರ ಇತ್ತು ನಮ್ಮ ಎಂಟ್ರಿ. ಫೈರ್ ಕ್ರ್ಯಾಕರ್ಸ್ ಇತ್ತು,
ಮತ್ತು ವಿತ್ ಫ್ಯಾಮಿಲಿ ನಾವು ಸ್ಟೇಜ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಹೇಗಿದೆ ನಮ್ಮ ರಿಸೆಪ್ಷನ್ ಔಟ್ಫಿಟ್ ಅಂತ ಕಾಮೆಂಟ್ಸಲ್ಲಿ ತಿಳಿಸಿ, ಓಕೆನಾ? ಸೊ ರಿಸೆಪ್ಷನ್ ಎಲ್ಲ ಮುಗ್ದಿದ್ದು ನೈಟ್ 11 ಆಯಿತು. ಊಟ ಆದಮೇಲೂ ನಮಗೆ ಸ್ವಲ್ಪ ಫೋಟೋಶೂಟ್ ಮಾಡಿದ್ರು. ಮಲ್ಗೋ ಅಷ್ಟೊತ್ತಿಗೆ 12:30 1 ಆಗಿತ್ತು. ಟೆನ್ಷನ್ ಬೇರೆ ಇದ್ದಿದ್ದರಿಂದ ಕರೆಕ್ಟಾಗಿ ನಿದ್ದೆನೂ ಮಾಡಲಿಲ್ಲ. ಬೆಳಿಗ್ಗೆ ಬೇಗ ಇದ್ದು ಮುಹೂರ್ತಮ್ಗೆ ನಾನು ಈ ಥರ ರೆಡಿಯಾಗಿದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ ಕಮೆಂಟ್ಸಲ್ಲಿ. ರೆಡಿಯಾಗಿದ್ದ ತಕ್ಷಣ ಫ್ರೆಶ್ ಫೇಸಲ್ಲಿ ಒಂದಷ್ಟು ಫೋಟೋಸ್ ಆ್ಯಂಡ್ ವೀಡಿಯೋಸ್ನ ತೆಕ್ಕೊಂಡ್ರು. ಅದಾದಮೇಲೆ ರಿಚುವಲ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಫಸ್ಟು ಗೌರಿ ಪೂಜೆ ಇರುತ್ತೆ. ಗೌರಿ ಪೂಜೆ ಹುಡುಗನ ಮನೆ ಕಡೆಯವರು ಮತ್ತು ನಮ್ಮನೆ ಕಡೆಯವರು ಇಬ್ಬರೂ ಸಪ್ರೇಟಾಗಿ ಮಾಡಿಸ್ತಾರೆ. 2 ಸತಿ ಗೌರಿ ಪೂಜೆ ಮಾಡಬೇಕು. ಮತ್ತು ಗೌರಿ ಪೂಜೆ ಮಾಡಾದಮೇಲೆ ಮರದ ಬಾಗಿನ ಕೊಡಬೇಕು. ನಮ್ಮಮ್ಮಂಗೆ, ನಮ್ಮ ಅತ್ತೆಗೆ, ನಮ್ಮ ಅಜ್ಜಿಗೆ ಮತ್ತು ಅವ್ರ ಮನೆ ಕಡೆ ಹುಡುಗನ ಮನೆ ಕಡೆಯಲ್ಲಿ ಒಂದು 3-4 ಜನಕ್ಕೆ ಮರದ ಬಾಗಿನ ಕೊಡಬೇಕು. ಗೌರಿ ಪೂಜೆ ಆಗ್ತಾ ಇರುವಂತಹ ಟೈಮಲ್ಲಿ ಹುಡುಗಂಗೆ ಕಾಶಿ ಯಾತ್ರೆ ಕರ್ಕೊಂಡು ಹೋಗ್ತಾರೆ. ಅದೊಂದು ಶಾಸ್ತ್ರ ಇರುತ್ತೆ. ಅದಾದಮೇಲೆ ಜೀರಿಗೆ ಬೆಲ್ಲದ ಶಾಸ್ತ್ರ ಮತ್ತು ತಾಳಿ ಕಟ್ಟೋ ಶಾಸ್ತ್ರ ಎಲ್ಲ ಅದಾದಮೇಲಿರುತ್ತೆ. ತಾಳಿ ಕಟ್ಟಿದ್ದಾದಮೇಲೆ ಸಪ್ತಪದಿ ಶಾಸ್ತ್ರ ಮತ್ತು ನಾಗೋಲಿ ಶಾಸ್ತ್ರ ಇರುತ್ತೆ. ತಾಳಿ ಕಟ್ಟೋ ಟೈಮಲ್ಲಿ ಆ್ಯಕ್ಚುಲಿ ನಾನು ಸ್ವಲ್ಪ ಎಮೋಷ್ನಲ್ ಆದೆ, ಬಟ್ ಯಾರಿಗೂ ಗೊತ್ತಾಗದೇ ಇರೋ ಥರ ಹಾಗೆ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟೆ. ಸಪ್ತಪದಿ ಶಾಸ್ತ್ರದಲ್ಲಿ ಕಾಲುಂಗುರ ಹಾಕಿ 7 ಹೆಜ್ಜೆನ ಇಡಿಸ್ತಾರೆ. ಅದಾದಮೇಲೆ ನಾಗೋಲಿ ಶಾಸ್ತ್ರ ಇರುತ್ತೆ. ನಾಗೋಲಿ ಶಾಸ್ತ್ರದಲ್ಲಿ ಮತ್ತೆ ತಾಳಿ ಕಟ್ತಾರೆ. ಅದು
ಎರಡು ತಾಳಿನೂ ನಾವು ದಾರಲ್ಲಿ ಕಟ್ಟಿರೋ ತಾಳಿ ಮತ್ತು ನಾಗೋಲಿ ಶಾಸ್ತ್ರದಲ್ಲಿ ಕಟ್ಟಿರೋ ತಾಳಿ ಎರಡನ್ನೂ ನಾವು ಕರಿಮಣಿ ಸರದಲ್ಲಿ ಹಾಕೋಬೇಕು. ನಾಗೋಲಿ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಅರುಂಧತಿ ನಕ್ಷತ್ರ ತೋರಿಸುವಂಥ ಒಂದು ಶಾಸ್ತ್ರ ಇತ್ತು, ಅದನ್ನು ತೋರಿಸ್ತಾ ಇದ್ದಾರೆ. ಫೈನಲಿ ಎಲ್ಲ ಶಾಸ್ತ್ರಗಳು ಮುಗಿದ ಮೇಲೆ ನಂದು ಕೇಶವ್ದು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ದಾರೆ ದಿನ ಬೆಳಿಗ್ಗೆಯಿಂದ ನಮ್ಮಿಬ್ರದ್ದು ಒಟ್ಟಿಗೆ ಫೋಟೋಸೇ ಇರಲಿಲ್ಲ, ಸಪ್ರೇಟಾಗಿ ಹಸೆಮಣೆ ಮೇಲೆ ತೆಗೆದಿದ್ದಷ್ಟೇ. ನಾನು ರೆಡಿ ಆದಮೇಲೆ ತೆಗೆಸ್ಕೊಂಡೆ, ಬಟ್ ಇಬ್ಬರದ್ದು ಜೊತೆಯಲ್ಲಿ ಇರಲಿಲ್ಲ ಫೋಟೋಸು. ಸೊ ಫೋಟೋಸು ವೀಡಿಯೋಸ್ ಸ್ವಲ್ಪ ತೆಕ್ಕೊಂಡ್ವಿ. ಅದಾದಮೇಲೆ ಹೆಣ್ಣೊಪ್ಸೋವಂಥ ಶಾಸ್ತ್ರ. ಹೆಣ್ಣೊಪ್ಸೋ ಶಾಸ್ತ್ರದಲ್ಲಿ ಈ ಥರ ಹುಡುಗನ ಮನೆ ಕಡೆಯವರೆಲ್ಲರನ್ನೂ, ಅಂದರೆ ಹುಡುಗನ ಅಪ್ಪ ಅಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರನ್ನೂ ಕೂರಿಸಿ ನನ್ನನ್ನು ಅವ್ರ ತೊಡೆ ಮೇಲೆ ಕೂರಿಸಿ ಹೆಣ್ಣೊಪ್ಸೋ ಶಾಸ್ತ್ರ ಅಂತ ಹೇಳಿ ಮಾಡ್ತಾರೆ. ಈ ಶಾಸ್ತ್ರ ಮಾಡುವಾಗ ಆ್ಯಕ್ಚುಲಿ ತುಂಬಾ ಎಮೋಷ್ನಲ್ ಆದ್ವಿ ನಾನು ನಮ್ಮಮ್ಮ ಎಲ್ಲರೂ. ಅದಾದಮೇಲೆ ಇವಾಗ ಬೂಮ್ದೂಟ. ಸೊ ಎಲ್ಲ ಮುಗಿದ ಮೇಲೆ ನಾವು ಚೌಲ್ಟ್ರಿ ಖಾಲಿ ಮಾಡಿಕೊಂಡು ಮನೆ ತುಂಬಿಸ್ಕೊಳ್ಳೋಕ್ಕೆ ಅಂತ ಹುಡುಗನ ಮನೆಗೆ ಬಂದಿದ್ದೀವಿ. ಛತ್ರದಲ್ಲಿ ಏನು ಮನೆ ತುಂಬಿಸ್ಕೊಂಡಿಲ್ಲ, ಹಾಸನಲ್ಲಿ ಕೇಶವ್ ಅವ್ರ ಮನೆಯಲ್ಲೇ ಮನೆ ತುಂಬಿಸ್ಕೊಂಡಿದ್ದು. ಮನೆ ತುಂಬಿಸ್ಕೊಳ್ಳುವಾಗಲೂ ಅಷ್ಟೇ ತುಂಬಾ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಿದ್ರು ನನ್ನನ್ನು. ಸತ್ಯ 56 ರೂಪಾಯಿ ಮೇಡಮ್, ದೀಪ ಇದೆ ಅಲ್ಲಿ ಹುಷಾರು ಹಾಕಿಲ್ಲ. ಇವಾಗ ಇಬ್ರು ಏನಾರು ಹೇಳ್ಬಿಟ್ಟು ಇಬ್ರು ಹೆಸರು ಬರೋ ತರ ಹೇಳಿ, ಏನಾರು ಹೇಳಿ. ಇಬ್ರು ಹೆಸರು ಶಾಸ್ತ್ರಬದ್ಧವಾಗಿ ಸೇರಿಸಿ ಹೇಳ್ಬೇಕು. ಗೋವಿಂದ ಆನಂದ ಕಂದ ಮಣಿ ಸೊ ಇದಾಗಿತ್ತು ನನ್ನ ಮದುವೆನಲ್ಲಿ ನಡೆದಂತಹ ಶಾಸ್ತ್ರಗಳು. ಮಾರನೇ ದಿನ ಸತ್ಯನಾರಾಯಣ ಪೂಜೆ ಇತ್ತು, ಹುಡುಗನ ಮನೇಲಿ ಮಾಡುವಂಥದ್ದು. ಬಟ್ ಅದರದ್ದು ನನಗೆ ವಿಡಿಯೋ ಸಿಕ್ಕಿಲ್ಲ ಇನ್ನು, ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಹಾಕೋಕ್ಕಾಗಿಲ್ಲ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಟೇಕ್ ಕೇರ್, ಲವ್ ಯು ಆಲ್.